ವಿಧಾನಸಭೆ ಚುನಾವಣೆ ನಡೆದಾಗ ಈಗಿನ ಹಾಲಿ ಶಾಸಕರು, ಹಿಂದೂ ಫೈರ್ ಬ್ಯಾನ್ ತರಿಸ್ಕೊಳ್ಳೋರು, ಭಾರತೀಯ ಜನತಾ ಪಕ್ಷ ಸ್ಟಾರ್ ಪ್ರಚಾರಕರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಶತಾಗತ ಸೋಲಿಸಬೇಕಂತ ದೊಡ್ಡ ದೊಡ್ಡ ಸಭೆಗಳು ಮಾಡಿದಂತಹ ಉದಾಹರಣೆ ವಿಜಯಪುರ ಜನರದ ಮಹಾಜನತೆಗೆ ಗೊತ್ತಿದೆ. ಅದಕ್ಕಾಗಿ ತತ್ವ, ಸಿದ್ಧಾಂತ, ಪ್ರಾಮಾಣಿಕತೆ ಈ ಪಾಠ ನನಗೆ ಮಾತ್ರ ಹೇಳೋಕೆ ಹೋಗಬೇಡಿ. स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಸನ್ಮಾನ್ಯ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರು ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು. ಬಹುಶಃ ಈ ಮಹಾನುಭಾವರಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಎರಡೂ ಶಬ್ದಗಳ ಅರಿವೇ ಇಲ್ಲ ಅಂತ ಅನಿಸುತ್ತೆ. ಸಾವಿರಾರು ಜನ ಅವರಿಗೇನು ಮತ ಚಲಾಯಿಸಿ ಆರಿಸಿ ಕಳಿಸಿದ್ರು, ಅವರು ಕೂಡ ಬಹುಶಃ ತಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ಬೇಕು, ಎಂಥವ್ರನ್ನು ನಾವು ಆರಿಸಿ ಕಳಿಸಿದ್ದೀವಪ್ಪ ಅಂತ ತಂದು. ಕನಿಷ್ಠ ಸಂವಿಧಾನಿಕ ಪ್ರಜ್ಞೆನೂ ಈ ಮಹಾನುಭಾವರಿಗಿಲ್ವೇ? ಅವ್ರು ಮಾಡಿದಂಥ ಆರೋಪಗಳ ಬಗ್ಗೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು. ಮನುಷ್ಯನಿಗೆ ಸ್ವಪ್ರಜ್ಞೆ ಅನ್ನೋದು ಇದ್ದರೆ ಬಹುಶಃ ಆ ರೀತಿಯಾಗಿ ಮಾತಾಡ್ತಿರಲಿಲ್ಲ. ಪ್ರಜ್ಞೆ ಇಲ್ಲದೆ ಮಾತಾಡಿದಂತಹ ಮಹಾನುಭಾವರಿಗೆ ಉತ್ತರಿಸಬಾರ್ದಿತ್ತು, ಆದರೂ ಉತ್ತರಿಸ್ತಾ ಇದ್ದೇನೆ. ಸನ್ಮಾನ್ಯ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿರವರೇ, ಶಾಸಕರಾದವರು ತಾವು, ಸಚಿವರಾದವರು ತಾವು, ಭಾರತದ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಭಾರತೀಯ ನಾಗರಿಕ ದೇಶದ ಯಾವುದೇ ಭಾಗದಲ್ಲಿ ಹೋಗಿ ಚುನಾವಣೆ ನಿಲ್ಲಬನ್ನುವುದು ಕನಿಷ್ಠ ಪ್ರಜ್ಞೆ ತಮಗಿಲ್ವೇ? ನೀವೇ ನಿಮ್ಮ ನಾಯಕರತೆಯನ್ನು ಹೇಳ್ಕೊತಿರೋ. ಸುಮಾರು 6 ಬಾರಿ 2 ಲೋಕಸಭೆಗಳ ಕ್ಷೇತ್ರಗಳನ್ನು ಅಲ್ಲಿ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿ ಅಭಿವೃದ್ಧಿ ಮಾಡಿಕೊಂಡಂತಹ ಸ್ವಯಂ ಘೋಷಿತ ರಾಷ್ಟ್ರೀಯ ದಲಿತ ನಾಯಕ ಅಂತ ಹೇಳ್ಕೊತಾರೋ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು ಕೂಡ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಿದ್ದು ನಿಮಗೆ ಅದರ ಬಗ್ಗೆ ಅರಿವಿಲ್ವೇ? ಮತ್ತೋರ್ರಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳರು ಮೊನ್ನೆ ಇಲ್ಲಿಂದ ಹೋಗಿ ಬಾಗಲಕೋಟೆ ಸ್ಪರ್ಧೆ ಮಾಡಿದರು. ಅಲ್ಲಿನ ಜನತೆ ಮಣ್ಣು ಮುಗಿಸಿದ ಮೇಲೆ ಅಲ್ಲಿಂದ ಈಗ ವಲಸೆ ಹೋಗಿದ್ದು ಚಿತ್ರದುರ್ಗಕ್ಕೆ. ಅದ್ರ ಬಗ್ಗೆ ನಿಮ್ಗೆ ಅರಿವಿಲ್ವೇ? ಸರಿ, ಅದನ್ನು ಬಿಟ್ಟಾಕೋಣ. ನನ್ನ ಬಗ್ಗೆ ಕೇಳಿದ್ರಿ ನೀವು, ನಾನು ಬಾಗಲಕೋಟೆಯಿಂದ ಬಂದವನು ಅಂತಂದು. ಸನ್ಮಾನ್ಯರೇ, ಈ ಮುಂಚೆ ಕೂಡ ಪತ್ರಿಕಾಗೋಷ್ಠಿ ನಾನು ಸ್ಪಷ್ಟಪಡಿಸಿದ್ದೆ. ಹಲವಾರು ಬಾರಿ ನನ್ನ ಬಗ್ಗೆ ಪರಿಚಯ ಮಾಡಿದಂತಹ ಮಾಧ್ಯಮ ಮಿತ್ರರು ಕೂಡ ಮಾಧ್ಯಮದ ಮುಖೇನ ಜಿಲ್ಲೆ ಜನತೆಗೆ ತಿಳಿಸಿದ್ರು. ನಾನು ಅವಿಭಜಿತ ಬಸವನ ಬಾಗೇವಾಡಿ ತಾಲೂಕು, ಈಗಿನ ನಿಡಗುಂದಿ ತಾಲೂಕಿನ ಕೊನೆಯಹಳ್ಳಿ ಕೃಷ್ಣಾ ತೀರದಲ್ಲಿರುವಂತಹ ಗಣಿ ತಾಂಡ ಎಂಬ ಊರಿನವನು. ಮೊನ್ನೆವರೆಗೂ ನನ್ನ ಮತದಾನದ ಹಕ್ಕು ಕೂಡ ನನ್ನ ತಾಂಡದಲ್ಲೇ ಇತ್ತು. ಅಲ್ಲಿನೇ ನಾನು ಹೋಗಿ ಮತದಾನ ಮಾಡ್ತಾಯಿದ್ದೆ. ನಾನು ಯಾವಾಗ ಚುನಾವಣೆಗೆ ನಿಲ್ಲಬೇಕು ಅಂತ ನಾನು ವಿಚಾರ ಮಾಡಿದಾಗ ನನ್ನ ಮತದಾರ ಪಟ್ಟಿ ಅಲ್ಲಿಂದ ವಜಾಗೊಳಿಸಿಕೊಂಡು ನಾನು ಬಿಜಾಪುರದ ನಗರದಲ್ಲಿ ನನ್ನ ಮತದಾರ ಪಟ್ಟಿ ಸೇರಿಸ್ಕೊಂಡಿದ್ದೇನೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೋದು ತಾವುಗಳು. ಇದು ನೀವು ಪ್ರಶ್ನೆಗೆ ಉತ್ತರ. ಆದರೆ ಸಂವಿಧಾನಕ್ಕೆ ಪ್ರದತ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಹಕ್ಕು, ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದರೂ ಚುನಾವಣೆಯನ್ನು ನಿಲ್ಲಬಹುದು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ತಮ್ಮ ಹುಟ್ಟೂರಾದಂತಹ ಗುಜರಾತನ್ನು ಬಿಟ್ಟು ವಾರಣಾಸಿ ಅವರೇ ಪ್ರಶ್ನೆ ಮಾಡಿಲ್ಲ. ತಾವು ಹಲವಾರು ಧೀಮಂತ ನಾಯಕರುಗಳು
ಆಯಾ ಕಾಲಘಟ್ಟದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರತಿನಿಧಿಸಿದ್ದಾರೆ. ಅದು ಸಂವಿಧಾನ ಪ್ರದತ್ತವಾಗಿ ಬಂದಂತಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕು. ಅದನ್ನು ಪ್ರಶ್ನೆ ಮಾಡೋರು ನೀವ್ಯಾರು? ಅಷ್ಟಕ್ಕೂ ಮಿಕ್ಕಿ ನೀವು ಪ್ರಶ್ನೆ ಮಾಡ್ತಾರಪ್ಪ ಅಂದರೆ ನಿಮ್ಮ ಅಪ್ರಬುದ್ಧತೆನ ಅಥವಾ ಸಂವಿಧಾನದ ಕುರಿತಾದಂತಹ ನಿಮ್ಮ ಬುದ್ಧಿಮತ್ತೆನ ನೀವು ಜನರ ಮುಂದೆ ಪ್ರದರ್ಶನ ಮಾಡ್ತೀರಿ. ಅದಕ್ಕೆ ದಯವಿಟ್ಟು ನಿಲ್ಲಿಸಿಬಿಡಿ. ಇಷ್ಟಕ್ಕೆ ಪದೇ ಪದೇ ನನ್ನ ಪಕ್ಷದ ಮೂಲ ಅಂತ ಕೆದಕಿದ್ರಿ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಹೌದು, ಈಗೂ ಒಪ್ಕೊಳ್ತೀನಿ. ಏನು ನಿಮ್ಮ ಸಮಸ್ಯೆ? ರಾಷ್ಟ್ರೀಯ ಸ್ವಯಂ ಸಂಘ ಇದೇ ಪಕ್ಷಕ್ಕೆ ಸೀಮಿತವಾಗಿರೋಂಥದ್ದು ಯಾರೂ ಹೇಳಿಲ್ಲ. ಬೇಕಾದರೆ ಸರಸಂಘ ಚಾಲಕರ ಒಂದು ಭಾಷಣ ತುಣುಕಿದೆ, ಆ ತುಣುಕನ್ನು ತಾವು ತೆಗೆದು ತಿಳ್ಕೊಳ್ಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಭಾರತ ದೇಶದ ಸತ್ಪ್ರಜೆಗಳನ್ನು ರಾಷ್ಟ್ರೀಯ ಮನೋಭಾವನೆಯಿಂದ ರಾಷ್ಟ್ರದ ಸೇವೆ ಮಾಡೋಕ್ಕೆ ಅಣಿ ಮಾಡ್ತದೆ. ನಿಮ್ಮಂಥರ ಗುಲಾಮಿಯರಿಗಲ್ಲ. ನಿಮಗೆ ಗುಲಾಮರು ಬೇಕಾಗಿದ್ದಾರೆ. ಯಾವಾಗ ಒಬ್ಬ ಸ್ವಯಂ ಸೇವಕ ಅಥವಾ ಕಾರ್ಯಕರ್ತ ತನ್ನ ಹಕ್ಕನ್ನು ಪ್ರತಿಪಾದಿಸ್ತಾನೋ, ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೋ, ಅವು ನಿಮ್ಗೆ ತಡ್ಕೊಳಕ್ಕಾಗೋದಿಲ್ಲ, ಉರ್ಕೊಳ್ತೀರಿ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಮನೋಭಾವನೆಯನ್ನು ಬದಲಾವಣೆ ಮಾಡಿಕೊಳ್ಳಿ. 2016 ವಿಧಾನ ಪರಿಷತ್ ಚುನಾವಣೆಯ ವಿಷಯ ಕೂಡ ತಾವು ಕೆದಕಿದ್ರಿ. 2016 ಸಂದರ್ಭದಲ್ಲಿ ಕೂಡ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರದ ಸದಸ್ಯ, ಸ್ವಯಂ ಸೇವಕ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ಅಪ್ಲಿಕೇಶನ್ ಹಾಕಿರಲಿಲ್ಲ. ಟಿಕೆಟ್ಗೋಸ್ಕರ ನಾನು ಮಂಡನೆ ಕೂಡ ಮಾಡಿರಲಿಲ್ಲ. ಯಾವುದೇ ಪಕ್ಷದ ನಾನು ಕಾರ್ಯಕರ್ತನೂ ಆಗಿರಲಿಲ್ಲ. ಸ್ವಯಂ ಪ್ರೇರಿತನಾಗಿ ಫೆಡರಲಿಸ್ಟಿಕ್ ಮೈಂಡ್ಗಳಿಗೆ ಮತ್ತು ಕ್ಯಾಪಿಟಲಿಸ್ಟ್ ಮೈಂಡ್ಗಳಿಗೆ ಉತ್ತರ ಕೊಡಬೇಕು. ಪದವೀಧರ ಮತಕ್ಷೇತ್ರ ದುಡ್ಡಿದ್ದವರ ಕ್ಷೇತ್ರ ಆಗಬಾರ್ದು, ಅದು ಜನಸಾಮಾನ್ಯರ ಕ್ಷೇತ್ರ ಆಗಬೇಕು. ಯಾವ ವಿಧಾನ ಪರಿಷತ್ ನಾವು ಬುದ್ಧಿವಂತರ ಚಾವಡಿ ಅಂತ ಹೇಳ್ತೀವೋ, ಆ ಚಾವಡಿಗೆ ಸಾಮಾನ್ಯರು ಹೋಗಬೇಕಂತ ಸಾಮಾನ್ಯರಿಗಿರುವಂಥ ಒಂದು ಪ್ರತೀತಿ. ಆಗ ಬಂಡವಾಳಶಾಹಿಗಳ ವಿರುದ್ಧ ನಿಲ್ಲಬೇಕಂತ ಸ್ವಾಭಿಮಾನಕ್ಕೋಸ್ಕರ ನಾನು ಚುನಾವಣೆ ನಿಂತದ್ದು. ದಯವಿಟ್ಟು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿನ್ನೆ ದಿನ ಕೂಡ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ RS ಕುಶ್ಬಾರ್ ಕೂಡ ಅದೇ ವಿಷಯ ತೆಗೆದ್ರು. ಬಂಡಾಯ ಯಾವಾಗ ಇದ್ದಿದ್ರು ಅಂತಂದು. ಬಂಡಾಯ ಯಾವ ವ್ಯಕ್ತಿ ಹೇಳ್ತಾನೆ ಅದು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾವ ವ್ಯಕ್ತಿಗೆ ಸ್ವಾಭಿಮಾನ ಇದೆಯೋ, ಯಾವ ವ್ಯಕ್ತಿಗೆ ಸ್ವಪ್ರಜ್ಞೆ ಇದೆಯೋ, ಯಾವಾಗ ಆ ವ್ಯಕ್ತಿಗೆ ಸ್ವಾಭಿಮಾನ ಪೆಟ್ಟು ಬೀಳ್ತದೋ ಆವಾಗ ಅವನು ಬಂಡಾಯ ಕೇಳ್ತಾನೆ. ಯಾವನಿಗೆ ಹೋರಾಟದ ಮನೋಭಾವನೆ ಇದೆಯೋ, ಯಾವನಿಗೆ ಜನಸೇವೆ ಮಾಡೋಕ್ಕೆ ಯಾವುದೇ ಪಕ್ಷ ಬೇಕಾಗಿಲ್ಲ, ಯಾವ ಹಂತ ಮನೋಭಾವನೆ ಇಟ್ಕೊಳ್ತಾನೋ ಅವನು ಬಂಡ ಎದ್ದೇ ಹೇಳ್ತಾನೆ. ನಿಮ್ಮಂತಹ ಕುತ್ಸಿತ ಮನಸ್ಸುಗಳ ವಿರುದ್ಧವಾಗಿ. ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಟ್ಟಣಶೆಟ್ಟಿ ಹೇಳ್ತಿದ್ರು, ನನಗೆ ಸಿದ್ಧಾಂತಗಳು ಗೊತ್ತಿಲ್ಲ, ಬದ್ಧತೆ ಇಲ್ಲ. ಸನ್ಮಾನ್ಯ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿಯವರೇ, ಕನಿಷ್ಠದ ನಿಮ್ಮಿಂದ ನಾನು ಸಿದ್ಧಾಂತ ಕಲಿಯುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ವರ್ಷದ ಹಿಂದೆ ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿದ್ದೆ, ಪದಾಧಿಕಾರಿ ಕೂಡ ಆಗಿದ್ದೆ. ಆ ಸಂದರ್ಭದಲ್ಲಿ ತಾವುಗಳು ಮಾಡಿದಂಥ ಮಹಾನ್ ಕಾರ್ಯ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಗೊತ್ತಿದೆ. ಬಹುತೇಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಸೋಲಿಗೆ ನೇರವಾಗಿ ಕಾರಣಕರ್ತ ತಾವಾಗಿದ್ರಿ. ಆವಾಗ ನೀವು ಆಟೋ ಹತ್ತಿ ಓಡಾಡಿದ ಜನರು ಗೊತ್ತಿಲ್ವಾ? ನಂತರದ ವಿಧಾನಸಭೆ ಚುನಾವಣೆ ನಡೆದಾಗ ಈಗಿನ ಹಾಲಿ ಶಾಸಕರು, ಹಿಂದೂ ಫೈರ್ ಬ್ಯಾನ್ ತರಿಸ್ಕೊಳ್ಳೋರು, ಭಾರತೀಯ ಜನತಾ ಪಕ್ಷ ಸ್ಟಾರ್ ಪ್ರಚಾರಕರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನು ಶತಾಗತಾಯ ಸೋಲಿಸಬೇಕಂತ ದೊಡ್ಡ ದೊಡ್ಡ ಸಭೆಗಳು ಮಾಡಿದಂತಹ ಉದಾಹರಣೆ ವಿಜಯಪುರ ಜನರದ ಮಹಾಜನತೆಗೆ ಗೊತ್ತಿದೆ. ಅದಕ್ಕಾಗಿ
ತತ್ವ ಸಿದ್ಧಾಂತ ಪ್ರಾಮಾಣಿಕತೆ ಈ ಪಾಠ ನನಗೆ ಮಾತ್ರ ಹೇಳೋಕೆ ಹೋಗ್ಬೇಡಿ, ನೀವೇ ಹೇಳ್ಕೊಳ್ಳಿ. ಆವಾಗ ನಿಮ್ಮ ನಿಜತನ ಗೊತ್ತಾಗ್ತದೆ. ಯಾರಿಗೆ ಹೇಳ್ತೀರಿ ನೀವು? ಸ್ವಾಮಿ ಏನು ತಿಳ್ಕೊಂಡಿದ್ದೀರಿ ನೀವು? ನಿಮ್ಮಲ್ಲಿದೆಯಾ ತತ್ವ ಸಿದ್ಧಾಂತ? ಅದಕ್ಕೋಸ್ಕರವೇ ಇವತ್ತು ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ತೋರಿಸೋದಕ್ಕೋಸ್ಕರವಾಗಿ, ನಾ ಇನ್ನೂ ರಾಜಕೀಯದಲ್ಲಿ ಬದುಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಆವಾಗ ಪತ್ರಿಕಾಗೋಷ್ಠಿಯಲ್ಲಿ ಕಾಣ್ಕೊಳ್ತಾ ಇದ್ದೀರಾ. ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಿಮ್ಗೆ ಏನು ಜವಾಬ್ದಾರಿ ಕೊಟ್ಟರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಾಮಪತ್ರ ಸಲ್ಲಿಸಕ್ಕೆ ಹೋಗುವುದಲ್ಲ, ದಾಡಿ ಇಳಿಸಿದ್ದು ಕೂಡ ನಿಮ್ಮ ಒಂದು ನಾಯಕತ್ವಕ್ಕೆ ತೋರಿಸಿದಂಥ ಕನ್ನಡಿ ಅದು. ದೊಡ್ಡವ್ರು ನೀವು ಮಾತಾಡಬಾರ್ದು, ನಿಮ್ಮ ಬಗ್ಗೆ ಅದು ಸುಮ್ಮನೆ ಇದ್ದೆ. ಪದೇ ಪದೇ ಕೆಣಕ್ತಾ ಇದ್ದೀರಿ. ಇನ್ನು ಮುಂದೆ ಕೆಣಕಿದ್ರೆ ಸರಿಯಾಗೋದಿಲ್ಲ. ಅಸಂಖ್ಯಾತ ನನ್ನ ಜೊತೆಗೆ ಇರುವಂತಹ ಕಾರ್ಯಕರ್ತ ಬಂಧುಗಳ ಜೊತೆಗೆ ನಿಮ್ಮ ಮನೆ ಮುಂದೆ ಧರಣಿ ಮಾಡೋಕ್ಕಾಗ್ತದೆ. ಇಷ್ಟಕ್ಕೆ ನಿಮ್ಮ ಬಾಲಿಶವಾದ ಹೇಳಿಕೆಗಳಿಂದ ದೂರ ಇದೆ ಅಂತ ನಿಮಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ ನನ್ನ ಮಾಧ್ಯಮದ ಮಿತ್ರರ ಮುಖಾಂತರ. ನಿನ್ನೆ ದಿನ ಕೂಡ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಯುತ RS ಪಾಟೀಲ್ ಕೂಚ್ಬಾಡ್ರವರು, ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ, ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಅತ್ಯಂತ ಬಾಲಿಶವಾಗಿ ಉತ್ತರ ಕೊಟ್ಟರವರು. ಬಂಡಾಯದ ಮಾತನ್ನು ಕೂಡ ಮಾತಾಡಿದ್ರಿ, ಅದು ಉತ್ತರ ಆಗಲಿ ಕೊಟ್ಟಿದ್ದೀನಿ ನಾನು. ಸನ್ಮಾನ್ಯ RS ಪಾಟೀಲ್ ಕೂಚ್ಬಾಡ್ರವರೇ, ನಾವು ಕಳೆದ 3 ವರ್ಷಗಳಿಂದ ಜಿಲ್ಲೆಯ ಅಧ್ಯಕ್ಷ ಪಟ್ಟವನ್ನು ಅಲಂಕರಿಸಿದ್ರಿ. ನಿಮ್ಮ ಅಧ್ಯಕ್ಷ ಸ್ಥಾನ ಇದ್ದಾಗಲೇ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮಲಗೋಯ್ತು. ಆ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಆವಾಗಲೇ ಕೊಡಬೇಕಾಯಿತು. ಆದರೂ ಕೂಡ ನೀವು ಮಾಡಿದಂಥ ಅಡ್ಜಸ್ಟ್ಮೆಂಟ್, ನೀವು ಕೊಟ್ಟಂಥ ಕಪ್ಪು ಕಾಣಿಕೆಗೆ ಮತ್ತೆ ನಿಮ್ಮ ಮುಂದುವರಿಸಿದಾರಲ್ಲ, ಅದು ನಿಮ್ಮ ದುರ್ದೈವ. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ದುರ್ದೈವ. ಎಂತೆಂತಹ ಸಂಘಟನಾ ಚತುರ ಕಾರ್ಯಕರ್ತರನ್ನು ನೀವು ಮೂಲೆ ಗುಂಪು ಮಾಡಿದ್ರೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಬಹುತೇಕ ಆಕಾಂಕ್ಷಿಗಳಿಗೆ ನನ್ನನ್ನು ಸೇರಿ ನೀವುಗಳು ಯಾವ ರೀತಿ ನಡೆಸ್ಕೊಟ್ಟಿರೋದನ್ನು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸ್ವಾಮಿ, ನನ್ನ ಹಾಗೆ ಬಹಳಷ್ಟು ಜನ ಆಕಾಂಕ್ಷಿಗಳು ಮೊನ್ನೆ ಶಾಸನಸಭೆಯ ಸಂದರ್ಭದಲ್ಲಿದ್ದರು, ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿದ್ದರು. ನೀವುಗಳು ಯಾವ ರೀತಿ ಅವರನ್ನು ಪೀಡಿಸಿದ್ದೀರಿ, ಯಾವ ರೀತಿಯಾಗಿ ಅವರನ್ನು ಬಳಸ್ಕೊಂಡಿದ್ದೀರಿ ಅದು ಹೇಳಬೇಕಾ? ಪುರಾವೆ ಇದೆ, ಪುರಾವೆ ಸಮೇತ ಮಾಧ್ಯಮ ಮಿತ್ರರ ಮುಂದೆ ನಾನು ಬರಬೇಕಾಗ್ತದೆ. ನಿಮ್ಮೆಲ್ಲರ ಇತಿಹಾಸವನ್ನು ಬಯಲು ಮಾಡಬೇಕಾಗ್ತದೆ. ಹುಷಾರಾಗಿರಿ. ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಬಿಡೋಕ್ಕೆ ಕಾರಣ ಏನಂತ ಪ್ರಶ್ನೆ ಮಾಡಿದರು, ಅವ್ರನ್ನೇ ಕೇಳ್ಕೊಳ್ಳಿ ಅಂತಂದು. ನಿಮ್ಮಂಥ ಕುತ್ಸಿತ ಮನೋಭಾವನೆಗಳೇ ಅಲ್ಲಿರೋದ್ರಿಂದ ನಾನು ಬಿಟ್ಟು ಬಂದಿರೋದು. ಜವಾಬ್ದಾರಿತ ಕಾರ್ಯಕರ್ತರನ್ನು ಕಡೆಗಣಿಸೋದಕ್ಕೆ ನಾವು ಹೊರಗೆ ಬಂದಿರೋದು. ಕೆಲವೇ ಜನರಲ್ಲಿ ಪಟ್ಟಬದ್ಧ ಹಿತಾಸಕ್ತಿ ಕೈಲಿ ಪಕ್ಷ ಉಳ್ಕೊಳ್ಳೋದಕ್ಕೆ ನಾವು ಅದನ್ನು ಪ್ರತಿಭಟಿಸಿ ಹೊರಗೆ ಬಂದಿರೋದು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷರಿಗೆ ಭೇಟಿಯಾಗಿ ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ನೀವು ಮಾತಾಡಬೇಕು ಆ ರಾಜ್ಯಾಧ್ಯಕ್ಷರನ್ನೇ, ಅವ್ರಿಗೆ ಭೇಟಿಯಾಗಬೇಕು ಅಂದರೆ ಆ ಸುತ್ತಲಿರುವಂತಹ ಅವರ ಒಂದು ಬಳಗಕ್ಕೆ ನೀವು ಪ್ರಸಾದ ಅರ್ಪಿಸಬೇಕು. ಅಂತಹ ಒಂದು ವ್ಯವಸ್ಥೆಯಲ್ಲಿದೆ. ಯಾರು ಸರಿಯಾದ ಪ್ರಸಾದ ವ್ಯವಸ್ಥೆ ಮಾಡ್ತಾರೋ ಅವರಿಗೆ ರಾಜ್ಯಾಧ್ಯಕ್ಷ ಭೇಟಿಯಾಗ ಸಮಯ ಸಿಗ್ತದೆ. ರಾಜ್ಯಾಧ್ಯಕ್ಷ ಪ್ರವಾಸ ಬಂದಾಗ ಯಾವ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದಾರೆ, ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲಿ ಅವರು. ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಧ್ಯಕ್ಷರನ್ನು, ರಾಷ್ಟ್ರೀಯ ಪದಾಧಿಕಾರಿಗಳನ್ನು ಭೇಟಿಯಾಗಬೇಕಾದ್ರೆ ಅಲ್ಲಿಯೂ ಕೂಡ ಇದೇ ರೀತಿ ವ್ಯವಸ್ಥೆ ಇದೆ. ಈ ಫೆಡರಲಿಸ್ಟಿಕ್ ಮೆಂಟಾಲಿಟಿ ಏನಿದೆ ಅದನ್ನು ವಿರೋಧಿಸಿ ನಾನು ಹೊರಗೆ ಬಂದದ್ದು, ಸ್ವಾಭಿಮಾನಕ್ಕೋಸ್ಕರ ಹೊರಗೆ ಬಂದದ್ದು. ಅದೇ ಥರನಾಗಿ RS ಪಾಟೀಲ್ ಹೇಳಿದರು, ಅವರ ಅಭ್ಯರ್ಥಿ ಅಸಮರ್ಥ ಅಭ್ಯರ್ಥಿ, ಈ ಜಿಲ್ಲೆಯ ಅಭಿವೃದ್ಧಿಗೆ ಶಾಪವಾಗಿ ಕಾಡ್ತಿರುವಂತಹ ಅಭ್ಯರ್ಥಿ, ಅಭಿವೃದ್ಧಿಯ ವಿರೋಧಿಯಾದಂತಹ ಅಭ್ಯರ್ಥಿ. ಆ ಮಹಾನುಭಾವರು ನನ್ನ ಸಮಾಜವನ್ನು ಉದ್ದೇಶಿಸಿ ಮಾಧ್ಯಮ ಮಿತ್ರರ ಮುಂದೆ ಹೇಳಿದಂತಹ ಹೇಳಿಕೆಯನ್ನು ಹೇಳಿಲ್ಲ ಅಂತ ಹೇಳ್ತಾರೆ ಅಂದರೆ ಇವರಂಥ ಬಂಡರು ಮತ್ತಾರಿರ್ಬೋದು. ಆವಾಗಲೇ
ನಾವು ಸುಮೋಟೋ ಕೇಸ್ ಹಾಕ್ಬೋದಾಗಿತ್ತು, ಇವ್ರ ಮೇಲೆ ಮಾನಷ್ಟ ಮೊಕದ್ದಮೆನ ಹಾಕ್ಬೋದಾಗಿತ್ತು. ನಾವು ಕಾದಿವಿ. ಬಹುಶಃ ಆ ಪಕ್ಷದ ಹಿರಿಯರು ತಿಳಿದವರು ಅವ್ರ ಕರೆದು ಬುದ್ಧಿ ಹೇಳ್ತಾರೆ. ಯಾವ ಮಾಧ್ಯಮ ಮುಂದೆ ಒಂದು ಸಮಾಜನ ಉದ್ದೇಶಿಸಿ ಅವ್ರ ಮತಗಳೇ ಬೇಡ, ನಾವು ಅವ್ರು ಕೇಳೇ ಇಲ್ಲ, ಯಾರಿಗಾದ್ರೂ ಮತಗಳನ್ನು ಚಲಾಯಿಸುತ್ತೆ ಅನ್ನೋ ಉದ್ದಟತನ ಹೇಳಿಕೆ ಕೊಟ್ಟಿದ್ರು, ಅದನ್ನು ಹಿಂತೋತಾರೆ. ಕ್ಷಮೆ ಯಾಚಿಸ್ತಾರೆ ತಿಳ್ಕೊಂಡಿದ್ದೆ. ಆದರೆ ಅಂತಹ ದೊಡ್ಡತನ ಮೆರೆಯುವಂತಹ ಮನೋಭಾವನೂ ಇಲ್ಲ, ಅಂಥ ಗುಣನೂ ಅವರಲ್ಲಿಲ್ಲ. ಹಲವಾರು ಜಾತಿಗಳನ್ನು ಮುಗಿಸೋಕ್ಕೆ ಹುನ್ನಾರು ಮಾಡಿದ್ದು ಈ ವಿಜಯಪುರ ಜಿಲ್ಲೆಯ ಜನತೆಗೆ ಗೊತ್ತು. ಇವತ್ತು ಗಾಣಿಗ ಸಮಾಜವನ್ನು ಗುರಿಯಾಗಿಸ್ಕೊಂಡು ಎಲ್ಲಿ ಗೆಲ್ಲುವ ಅಭ್ಯರ್ಥಿದ್ರೋ ಅಲ್ಲಿ ಬದಲಾವಣೆ ಮಾಡಿ ಬೇರೆ ಸಮಾಜ ಕೊಡ್ತಾರೆ. ಎಲ್ಲಿ ಪಂಚಮಸಾಲಿಯ ಸಮಾಜ ಗೆಲ್ತಿತ್ತೋ ಅಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಬದಲಾವಣೆ ಮಾಡಿ ಬೇರೆ ಸಮಾಜ ಕೊಡ್ತಾರೆ. ಅದೇ ರೀತಿ ಬಂಜಾರ ಸಮಾಜ ಕೊಟ್ಟರೆ ಎಲ್ಲಿ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತದೆ ತಿಳ್ಕೊಂಡು ನಾಗಠಾಣದಲ್ಲಿ ಬಂಜಾರ ಸಮಾಜಕ್ಕೆ ಟಿಕೆಟ್ ಕೊಡಲಾರ್ದಂಗೆ ಅದನ್ನು ವ್ಯವಸ್ಥೆ ಮಾಡ್ತಾರೆ ಇವರು. ಹೀಗೆ ವ್ಯವಸ್ಥಿತವಾಗಿ ಪ್ರಮುಖ ಸಮಾಜಗಳನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ಳುವಂತಹ ಸಮಾಜಗಳನ್ನು ಗುರಿಯಾಗಿಸ್ಕೊಂಡು ಇವ್ರು ಮಾಡ್ತಿದ್ದಂತಹ ಷಡ್ಯಂತ್ರ ಜನತೆಗೆ ಗೊತ್ತಿಲ್ವಾ? ಹೀಗಾಗಿ ಸಮಾಜ ದ್ವೇಷಿ ಅಂತ ವ್ಯಕ್ತಿಗೆ, ಸಮಾಜಗಳನ್ನು ಒಡೆಯುವಂಥ ವ್ಯಕ್ತಿಗೆ, ಸಮಾಜಗಳನ್ನು ಗುರುತಿಸ್ಕೊಂಡು ವಿಶೇಷವಾಗಿ ಬಂಜಾರ ಸಮಾಜವನ್ನು ಇವರು ಹೀಯಾಳ್ತ ನೋಡಿ ನಾನು ಪ್ರತಿಭಟನೆ ಮಾಡಿ ಹೊರಗೆ ಬಂದದ್ದು. ಬಹುಶಃ ಇಷ್ಟು ಉತ್ತರ ನಿಮಗೆ ಸಾಕು ಅನಿಸುತ್ತೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಮಾಧ್ಯಮ ಮಿತ್ರರ ಮುಖೇನ ಉತ್ತರ ಕೊಟ್ಟಿದ್ದೇನೆ. ಮತ್ತು ಇನ್ನಾರು ಪ್ರಶ್ನೆಗಳಿದ್ದರೆ ಬನ್ನಿ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.